ಅದರಲ್ಲೊಬ್ರು ಲೇಡಿ ಹೇಳಿದ್ರು, "ನಾನು ನೋಡಿದ್ದೀನಿ, ಟಿವಿನಲ್ಲಿ ನೋಡಿದ್ದೀನಿ. ಅವತ್ತಿನ ದಿನ ನಾನು ಥಿಯೇಟರ್‌ಗೆ ಹೋಗಿ ನೋಡಕ್ಕಾಗಿರ್ಲಿಲ್ಲ. ಬಟ್ ಎಷ್ಟು ಸಲ ನೋಡಿದ್ರು ನಂಗೆ ಅರ್ಥ ಆಗಿಲ್ಲ. ಬಟ್ ಥಿಯೇಟರ್‌ಲಿ ಈ ಸಲಿ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತೀನಿ. ಅಟ್ಲೀಸ್ಟ್ ಅರ್ಥ ಆಗ್ಬೋದಾ ಅಂತ ನೋಡ್ತೀನಿ" ಅಂತ. ಏನ್ ಸರ್ ಸಿನಿಮಾ ಮಾಡಿದೀರಾ? ನನಗೆ ಅದು ಏನು ಏನ್ ತರ ಅಂತ ಗೊತ್ತಾಗಿಲ್ಲ. ಒಂದು ಹೊಗಳ್ಬೇಕು ಚೆನ್ನಾಗಿದೆ ಅಂತ, ಇಲ್ಲ ಚೆನ್ನಾಗಿಲ್ಲ. ಅದ್ ಏನ್ ಸರ್ ಮಾಡಿದೀರಾ? ಅದ್ ಏನ್ ಸರ್ ಅಯ್ಯೋ ಅಂತ ಹೇಳ್ಬಿಟ್ಟು ಹೋದ್ರು. ಅದೊಂದೇ ಜ್ಞಾಪಕ ಇರೋದು ನನಗೆ. ಅದಿವತ್ತು ಕನ್ಫ್ಯೂಷನ್ ಏನ್ ಸಾರ್ ಮಾಡಿದೀರಾ ಅಲ್ಲ? ಏನ್ ಸರ್ ಏನ್ ಸಾರ್ ಮಾಡಿದೀರಾ? ಅದು ಗೊತ್ತಿಲ್ಲ ಅದು. ನಾನು ಯಾವತ್ತೂ ಕೂಡ ಅರ್ಥ ಮಾಡಿಸ್ಬಾರ್ದು ಅಂತ ನಾನು ಯಾವ ಸಿನಿಮಾನು ಮಾಡಿ, ನಾನು ತುಂಬಾ ಅರ್ಥ ಮಾಡ್ಸಕ್ ಹೋದಷ್ಟು ಜನ ಕನ್ಫ್ಯೂಸ್ ಆಗೋರು. ನನಗೆ ಅದು ಆಶ್ಚರ್ಯ ಆಯ್ತು. ಇವಾಗ ಪ್ರಜಾಕೀಯ ಮಾಡ್ದಂಗೆ ಜಾಸ್ತಿ ಸತ್ಯ ಹೇಳದಷ್ಟು ಇಲ್ಲ Convince ಮಾಡಿದಷ್ಟು ಕರೆಕ್ಟ್, ಬಟ್ ಅದ್ ಹೆಂಗಾಗತ್ತೆ ಅಂತ, ಅದ್ ಹೆಂಗಾಗತ್ತೆ ಅಂತ ಹೇಳಕ್ ಆಗಲ್ಲ. ಯಾರು ಮೆಚ್ಚಿಕೊಂಡಿದ್ದು ನಿಮಗೆ ಸಖತ್ ಇಷ್ಟ ಆಗಿತ್ತು? ಅಂದ್ರೆ ನಾನು ಹೇಳ್ತಾ ಇರೋದು ಆಡಿಯನ್ಸ್ ಅಲ್ಲ. ಏನಂದ್ರೆ ಒಂದು ವಿಷಯ ಮಾತ್ರ ಹೇಳ್ತೀನಿ, ನನಗದೊಂದು ಇವತ್ತಿಗೂ ಇದನ್ಸುತ್ತೆ. ತುಂಬಾ ಜನ ತೆಲುಗು ಇಂಡಸ್ಟ್ರಿಲಿ, ತಮಿಳ್ ಇಂಡಸ್ಟ್ರಿ, ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಲಿ ತುಂಬಾ ಜನ ಹೇಳೋದು, ಸರ್ ನಾವು ಆ ಸಿನಿಮಾ ನೋಡಿ ಡಿಸೈಡ್ ಮಾಡಿದ್ವಿ ಇಂಡಸ್ಟ್ರಿಗೆ ಬರಬೇಕು ಅಂತ. ತುಂಬಾ ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳಾಗಿದ್ದಾರೆ. ಸೊ ಅದು ಹೇಳಿದಾಗ ಪರವಾಗಿಲ್ಲ, ಒಂದ್ ಸಿನಿಮಾ ಒಬ್ಬ ಇಂಥದ್ದು ಡೈರೆಕ್ಟರ್ನ ಏನು ಇನ್ಸ್ಪೈರ್ ಮಾಡಿದಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಆಕ್ಚುಲಿ. ಇಲ್ಲ, ನನಗನ್ಸಿದ್ದು ಸುದೀಪ್ ಅವಾಗ ಇನ್ನೂ ಹೀರೋ ಆಗಿರ್ಲಿಲ್ಲ, ಅವರು ಇದಾಗಿರ್ಲಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನನ್ನ ಜೊತೆ ವರ್ಕ್ ಮಾಡ್ತೀನಿ ಅಂತ ಬಂದು ಕೇಳಿದ್ರು. ನಾನು ಅವ್ರಿಗೆ ಹೇಳಿದ್ರಿ, ನೀವೇನ್ರಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತೀರಾ, 6 ಅಡಿ ಇದ್ದೀರಾ, ಚೆನ್ನಾಗಿದ್ದೀರಾ, ಹೀರೋ ಆಗಿ ಹೋಗಿ ಅಂತ. ಸೊ ಏನ್ ಹೇಳ್ತೀರಾ ಸರ್ ಫ್ಯಾನ್ಸ್ಗೆ? ಅಂದ್ರೆ ಇವತ್ತು ನಾನೊಂದು ಪಬ್ಲಿಕ್ ಬೈಟ್ ಕಳಿಸಿದೆ ನಮ್ಮ ರಿಪೋರ್ಟರ್ ಒಬ್ರನ್ನ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನ್ ಹೇಳ್ತೀರಿ ಅಂತ ಜನಗಳನ್ನ ಮಾತಾಡ್ಸಕ್ಕೆ. ಅದರಲ್ಲೊಬ್ರು ಲೇಡಿ ಹೇಳಿದ್ರು, "ನಾನು ನೋಡಿದ್ದೀನಿ, ಟಿವಿನಲ್ಲಿ ನೋಡಿದ್ದೀನಿ. ಅವತ್ತಿನ ದಿನ ನಾನು ಥಿಯೇಟರ್‌ಗೆ ಹೋಗಿ ನೋಡಕ್ಕಾಗಿರ್ಲಿಲ್ಲ. ಬಟ್ ಎಷ್ಟು ಸಲ ನೋಡಿದ್ರು ನಂಗೆ ಅರ್ಥ ಆಗಿಲ್ಲ. ಬಟ್ ಥಿಯೇಟರ್‌ಲಿ ಈ ಸಲಿ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತೀನಿ. ಅಟ್ಲೀಸ್ಟ್ ಅರ್ಥ ಆಗ್ಬೋದಾ ಅಂತ ನೋಡ್ತೀನಿ" ಅಂತ. ಇಲ್ಲ, ಖಂಡಿತ ಅದು ಅರ್ಥ ಆಗಿಲ್ಲ ಅನ್ನೋದಕ್ಕಿನ್ನ ಅದೊಂಥರ ನಮ್ಮ ಮನೋಹರ್ ಚೆನ್ನಾಗಿಲ್ಲ, ಅದೊಂಥರ ಕೊಲಾಜ್ ಇದ್ದಂಗೆ, ಕೊಲಾಜ್ ತರ, ಅದು ಒಂಥರ, ಅದು ಬೇರೆ ತರ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ತರ ಅದು. ಬಟ್ ಎಲ್ಲವೂ ಇದೆ ಅದರಲ್ಲಿ. ನಾನು ಯಾವತ್ತೂ ಕೂಡ ಅರ್ಥ ಮಾಡಿಸ್ಬಾರ್ದು ಅಂತ ನಾನು ಯಾವ ಸಿನಿಮಾನು ಮಾಡಿ, ನಾನು ತುಂಬಾ ಅರ್ಥ ಮಾಡ್ಸಕ್ ಹೋದಷ್ಟು ಜನ ಕನ್ಫ್ಯೂಸ್ ಆಗೋರು. ನನಗೆ ಅದು ಆಶ್ಚರ್ಯ ಆಯ್ತು. ಇವಾಗ ಪ್ರಜಾಕೀಯ ಮಾಡ್ದಂಗೆ ಜಾಸ್ತಿ ಸತ್ಯ ಹೇಳದಷ್ಟು ಇಲ್ಲ Convince ಮಾಡಿದಷ್ಟು ಕರೆಕ್ಟ್, ಬಟ್ ಅದ್ ಹೆಂಗಾಗತ್ತೆ ಅಂತ, ಅದ್ ಹೆಂಗಾಗತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ಆತರ ಇವಾಗ ಯಾವುದೋ ಒಂದು ಸೀನ್ ಬರುತ್ತೆ ಅನ್ಕೊಳ್ಳಿ, ಇದನ್ನ ಹಿಂಗೆ ಹೇಳ್ಬೇಕು, ಇದನ್ನ ಇಷ್ಟು ಡೆಪ್ತ್ ಅಲ್ಲಿ ಹೇಳ್ಬೇಕು ಅಂದಾಗ, ಆ ಡೆಪ್ತ್ ಅಲ್ಲಿ ಹೋಗಿ ಹೇಳಿದಾಗ ಕರೆಕ್ಟ್. ಅದು ಈಗ ಉಪೇಂದ್ರನು ಅದೇ ಇನ್ನೊಂದ್ರ ಲೇಯರ್ ಅದು, ಆಕ್ಚುಲಿ ನಾನು ಅನ್ನೋದ್ರ ಇನ್ನರ್ ಲೇಯರ್ ಅದು. ಅವ್ನು ಹೇಳೋದೆಲ್ಲ ಕರೆಕ್ಟ್ ಅನ್ಸುತ್ತೆ, ಬಟ್ ನಂಗೆ ತಡ್ಕೊಳಕ್ಕಾಗಲ್ಲ. ಅದು ಹೆಂಗ್ ನಾನು ಸಿನಿಮಾದಲ್ಲಿ ನೋಡಕ್ ಸಾಧ್ಯ ಅದು ಅನ್ನೋ ತರ, ಆತರ. ಸೊ ಆ ಒಂದ್ ಇರೋದ್ರಿಂದ ಸ್ವಲ್ಪ ಅದು ಬೌನ್ಸ್ ಬ್ಯಾಕ್ ಆಗೋದೇನೋ ಅದು ಆಕ್ಚುಲಿ. ಅರ್ಥ ಆಗೋದಕ್ಕೆ ಏನಿಲ್ಲ, ಅದೊಂದು ಸಿಂಪಲ್ ಸ್ಟೋರಿ ಅದು. ಬಟ್ ಅವತ್ತಿನ ದಿನನೇ ಕಾಸ್ಟಿಂಗ್ ಕೌಚು, ಪಾಲಿಟಿಷಿಯನ್ಸ್ದು ಇದನ್ನೆಲ್ಲ ತೋರ್ಸೋದು. ಅದೇ ಟೈಮಲ್ಲಿ ನೋಡಿ ಅದು. ನಿಮ್ಮ ಸಿನಿಮಾನ ಅವತ್ತಿನ ದಿನ ನೋಡಿ ಮೆಚ್ಚಿಕೊಂಡವರಲ್ಲಿ ಯಾರು ಮೆಚ್ಚಿಕೊಂಡಿದ್ದು ನಿಮಗೆ ಸಖತ್ ಇಷ್ಟ ಆಗಿತ್ತು? ಅಂದ್ರೆ ನಾನು ಹೇಳ್ತಾ ಇರೋದು ಆಡಿಯನ್ಸ್ ಅಲ್ಲ. ಏನಂದ್ರೆ ಒಂದು ವಿಷಯ ಮಾತ್ರ ಹೇಳ್ತೀನಿ, ನನಗದೊಂದು ಇವತ್ತಿಗೂ ಇದನ್ಸುತ್ತೆ. ತುಂಬಾ ಜನ ತೆಲುಗು ಇಂಡಸ್ಟ್ರಿಲಿ, ತಮಿಳ್ ಇಂಡಸ್ಟ್ರಿ, ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಲಿ ತುಂಬಾ ಜನ ಹೇಳೋದು, ಸರ್ ನಾವು ಆ ಸಿನಿಮಾ ನೋಡಿ ಡಿಸೈಡ್ ಮಾಡಿದ್ವಿ ಇಂಡಸ್ಟ್ರಿಗೆ ಬರಬೇಕು ಅಂತ. ತುಂಬಾ ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳಾಗಿದ್ದಾರೆ. ಸೊ ಅದು ಹೇಳಿದಾಗ ಪರವಾಗಿಲ್ಲ, ಒಂದ್ ಸಿನಿಮಾ ಒಬ್ಬ ಇಂಥದ್ದು ಡೈರೆಕ್ಟರ್ನ ಏನು ಇನ್ಸ್ಪೈರ್ ಮಾಡಿದಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಆಕ್ಚುಲಿ. ಆರ್ ಆಲ್ ಬಿಗ್ ಡೈರೆಕ್ಟರ್ಸ್ ಆಕ್ಚುಲಿ. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್, ಬಟ್ ಖುಷಿ ಅನ್ಸುತ್ತೆ. ಬಟ್ ಅವತ್ತಿನ ದಿನ ನಮ್ಮ ಇಂಡಸ್ಟ್ರಿಯಲ್ಲಿ ನೋಡಿ, ಯಾರೋ ಎಂಟ್ರಿ ಕೊಟ್ಟರು ಸಖತ್ತಾಗಿ ಮಾಡಿದೀರಾ ಅಂತ ಫೋನ್ ಮಾಡಿ ಹೇಳಿದ್ದು, ಅಥವಾ ಎದುರುಗಡೆ ಸಿಕ್ಕಾಗ ಹೇಳಿದ್ದು, ಅಥವಾ ಅಣ್ಣವ್ರು ಏನಾದ್ರು ಸಿನಿಮಾ ನೋಡಿದ್ರ ಅವತ್ತಿನ ದಿನ? ಇಲ್ಲ, ನನಗನ್ಸಿದ್ದು ಸುದೀಪ್ ಅವಾಗ ಇನ್ನೂ ಹೀರೋ ಆಗಿರ್ಲಿಲ್ಲ, ಅವರು ಇದಾಗಿರ್ಲಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನನ್ನ ಜೊತೆ ವರ್ಕ್ ಮಾಡ್ತೀನಿ ಅಂತ ಬಂದು ಕೇಳಿದ್ರು. ನಾನು ಅವ್ರಿಗೆ ಹೇಳಿದ್ರಿ, ನೀವೇನ್ರಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತೀರಾ, 6 ಅಡಿ ಇದ್ದೀರಾ, ಚೆನ್ನಾಗಿದ್ದೀರಾ, ಹೀರೋ ಆಗಿ ಹೋಗಿ ಅಂತ. ಅವರು ಮುರಳಿ ಇಬ್ರು ಬಂದ್ರು ಐಲ್ಯಾಂಡ್ಸ್ ಹೋಟ್ಲಿಗೆ. ನಾನು ಐಲ್ಯಾಂಡ್ಸ್ ಹೋಟ್ಲಲ್ಲಿ ಇದ್ದೆ, ಅಲ್ಲಿಗೆ ಬಂದ್ರು. ಏನ್ ಸರ್ ಸಿನಿಮಾ ಮಾಡಿದೀರಾ? ನನಗೆ ಅದು ಏನ್ ತರ ಅಂತ ಗೊತ್ತಾಗಿಲ್ಲ. ಒಂದು ಹೊಗಳ್ಬೇಕು ಚೆನ್ನಾಗಿದೆ ಅಂತ, ಇಲ್ಲ ಚೆನ್ನಾಗಿಲ್ಲ, ಅದ್ ಏನ್ ಸರ್ ಮಾಡಿದೀರಾ, ಅದ್ ಏನ್ ಸರ್ ಅಯ್ಯೋ ಅಂತ ಹೇಳ್ಬಿಟ್ಟು ಹೋದ್ರು. ಅದೊಂದೇ ಜ್ಞಾಪಕ ಇರೋದು ನನಗೆ. ಅದಿವತ್ತು ಕನ್ಫ್ಯೂಷನ್ ಏನ್ ಸಾರ್ ಮಾಡಿದೀರಾ ಅಲ್ಲ? ಏನ್ ಸಾರ್ ಮಾಡಿದೀರಾ? ಗೊತ್ತಿಲ್ಲ ಅದು. ಸರಿ ಸರ್, ಈಗ ಕೊನೆಯದಾಗಿ ಈ ಸಿನಿಮಾ ರಿಲೀಸ್ ಬಂದಿದೆ, ರಿಲೀಸ್ ಆಗ್ತಾ ಇದೆ. ನಿಮ್ಮ ಫ್ಯಾನ್ಸ್ ಬಹಳ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನಗೆ ಇವತ್ತು ಪಬ್ಲಿಕ್ ಬೈಟ್ಗೆ ಹೋಗ್ಬೇಕಾದ್ರೆ ಯೂಶಲಿ ಹೆಂಗೆ ಅಂತಂದ್ರೆ, ಯಾವ್ದಾದ್ರು ಟಾಪಿಕ್ ಕೊಟ್ಟು ನಾವು ಪಬ್ಲಿಕ್ ಬೈಟ್ ಕಳಿಸ್ಬೇಕಾದ್ರೆ ವಾಪಸ್ ಬರ್ತಾರೆ ರಿಪೋರ್ಟರ್ಸ್, ಹೇಳ್ತಾರೆ, ಸರ್ ಜನ ಮಾತಾಡಕ್ಕೆ ರೆಡಿ ಇಲ್ಲ ಸರ್ ಅಂತ.
ಅಂದ್ರೆ ಈ ವಿಷಯ ಮಾತಾಡಲ್ಲ ಅಂತಾರೆ. ಅದು ಇವತ್ತು ಒಂದು 20-25 ಬೈಟ್ ತಂದ್ಬಿಟ್ಟಿದ್ದಾರೆ. ಎಲ್ಲರೂ ಮಾತಾಡಕ್ ಇದ್ದಾರೆ ಏ ಸಿನಿಮಾ ಬಗ್ಗೆ, ರಿಲೀಸ್ ಬಗ್ಗೆ. ಯಾರೋ ಆಟೋ ಡ್ರೈವರು, ಯಾರೋ ಲೇಡಿ, ಯಾರೋ ಗವರ್ಮೆಂಟ್ ಎಂಪ್ಲಾಯಿ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ ಸರ್ ಅವರಿಗೆ? ಅಂದ್ರೆ ಅವತ್ ಸಾಕಷ್ಟು ಜನಕ್ಕೆ ಥಿಯೇಟರ್ ಹೋಗಿ ಅದನ್ನ ಎಂಜಾಯ್ ಮಾಡಕ್ ಆಗಿಲ್ಲ. ಇಲ್ಲ, ಖಂಡಿತ ಈಗ ಹೇಳ್ತೀನಿ, ಖಂಡಿತ ಏನೋ ಆ ಕ್ವಾಲಿಟಿ ಹೆಂಗಿರುತ್ತೆ ನನಗೂ ಗೊತ್ತಿಲ್ಲ. 100% ರೀಸನಬಲ್ ಆಗಂತೂ ಮಾಡಿರ್ತಾರೆ ಅದನ್ನ. ಖಂಡಿತ ಆ ಸಿನಿಮಾ ನೀವು ಏನೋ ಟಿವಿಲಿ ನೋಡಿರ್ಬೋದು, ಮೊಬೈಲ್ ಅಲ್ಲಿ ನೋಡಿರ್ಬೋದು, ಬಟ್ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ನೋಡಿ ಖಂಡಿತ ಅದು ಬೇರೆ ತರ ಅನುಭವ ಕೊಡುತ್ತೆ ನಿಮ್ಗೆ. ಯಾಕಂದ್ರೆ ಅಷ್ಟು ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿದಂತ ಸಿನಿಮಾ ಅದು. ಅದನ್ನ ಕ್ರಿಯೇಟ್ ಆ ತರ ಎತ್ಕೊಂಡೋಗಿದ್ದೆ ಜನಗಳು ನನ್ನ ಪ್ರಕಾರ. ಯಾಕಂದ್ರೆ ಫಸ್ಟ್ ಡೇ ಹಂಗ್ ಬರ್ತಾರೆ ಅಂದ್ರೆ ಜನ, ಆ ಆಶೀರ್ವಾದ ಹೆಂಗಿತ್ತು ಲೆಕ್ಕ ಹಾಕೊಳ್ಳಿ ಆ ಇದಕ್ಕೆ. ಇಲ್ಲ ಅಂದ್ರೆ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಬರೋದು ಬೇರೆ. ಫಸ್ಟ್ ಡೇನೆ ಆ ತರ 4 ಥಿಯೇಟರ್ ಕ್ರೌಡ್ ಹೊರಗಡೆ ನಿಂತಿದ್ದಾರೆ ಅಂದ್ರೆ ನಿಮಗೆ ಆಶ್ಚರ್ಯ ಅನ್ಸುತ್ತೆ ಅದು. ಸೊ ಆ ತರ ಎಲ್ಲ ನೀವೇ ಕ್ರಿಯೇಟ್ ಮಾಡಿ ಟ್ರೆಂಡ್ ಅದು. ಇವು ಎಷ್ಟೋ ಜನ ಹೇಳ್ತಾರೆ ನಮ್ಗೆ, ಸರ್ ಅವೆಲ್ಲ ರಿಲೀಸ್ ಮಾಡಿಸಿ ಅಂತ. ಇವತ್ತು ರಿಲೀಸ್ ಆಗ್ತಿದೆ, ಎಲ್ಲ ನೋಡಿ ಎಂಜಾಯ್ ಮಾಡಿ. ಏನೋ ಅದೇ ತರ ಇನ್ನೊಂದಷ್ಟು ಯುವಕರಿಗೆ ಅದು ಇನ್ಸ್ಪೈರ್ ಮಾಡಿದ್ರೆ ಸಾಕು. ಇನ್ನೊಂದಷ್ಟು ಜನ ಸಿನಿಮಾ ಡೈರೆಕ್ಟರ್ಗಳಾಗಬೇಕು, ಆರ್ಟಿಸ್ಟ್ಗಳಾಗಬೇಕು ಅನ್ನೋದು ಇನ್ಸ್ಪೈರ್ ಮಾಡ್ಲಿ ಅದು. ಬೀಟ್ ಪ್ಲಸ್ ಕರ್ನಾಟಕ.